ನೋಡಿ, ಮೊನ್ನೆ ಹೊಸ ವರ್ಷದ ದಿನ ರಾತ್ರಿ ನಡೆದಂತಹ ಗಲಭೆ ಕೇಸ್ ಏನಿದೆ, ಬಳ್ಳಾರಿಯಲ್ಲಿ ನಡೆದಂತಹ ಆ ವಿಚಾರ ಈ ಡಿಜೆ ಕೆಜೆ ಹಳ್ಳಿಯಲ್ಲಿ ನಡೆದಂತಹ ಗಲಭೆಯನ್ನ ನೆನಪು ಮಾಡ್ತಾ ಇದೆ. ಬಳ್ಳಾರಿ ಗಲಭೆ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಗಲಾಟೆಯನ್ನ ನೆನಪಿಸ್ತಾ ಇದೆ. ಬಳ್ಳಾರಿ ಗಲಭೆ ಕೆಜೆ ಡಿಜೆ ಹಳ್ಳಿಯಲ್ಲಿ ನಡೆದಂತಹ ಗಲಭೆಯನ್ನ ನೆನಪು ಮಾಡ್ತಾ ಇದೆ. ಅಂದು ಅಖಂಡ ಶ್ರೀನಿವಾಸ್, ಇಂದು ಜನಾರ್ದನ ರೆಡ್ಡಿ ಅವರಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು. ವಾಲ್ಮೀಕಿ ವಿಚಾರದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಈ ಕೆಜೆ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ಹೇಗೆ ನಡೆದಿತ್ತು ಗಲಭೆ ಅಂತೇಳಿ ಅದಿನ್ನೂ ಕೂಡ ನಾವು ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಈಗ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಘಟನೆ ಏನಿದೆ, ಈ ಗಲಭೆ ಏನಿದೆ, ಅದು ಈ ಒಂದು ಗಲಭೆಯನ್ನ ನೆನಪು ಮಾಡ್ತಾ ಇದೆ. ಹಾಗಾಗಿ ಶ್ರೀರಾಮುಲು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆವತ್ತು ಅಖಂಡ ಶ್ರೀನಿವಾಸ್ ಅವರು, ಇವತ್ತು ನೋಡಿದ್ರೆ ಜನಾರ್ದನ ರೆಡ್ಡಿ ಅವರಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು. ಮತ್ತೊಂದು ಕಡೆ ಈ ಹಗರಣ ಏನ್ ನಡೆದಿದೆ ಆ ವಿಚಾರ ಕೂಡ ಉಲ್ಲೇಖ ಮಾಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು. ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ. ಇನ್ನು ಸಿಬಿಐ ಕೇಸ್ಗಳಂತೂ 9 ಕೇಸ್ಗಳು, SIT ಕೇಸ್ಗಳು 25-30 ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು. ಅವನು ಪೂರ್ತಿ ಕೇಸ್ಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡೆಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಭಾಳ ತಾಳ್ಮೆಯಿಂದ ಅವನ ಬಗ್ಗೆ ಎಲ್ಲಿ ಕೂಡ ಮಾತಾಡಿಲ್ಲ. ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ನಾಲಿಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕಂದ್ರೆ ಹಾಗೆ ಮಾತಾಡಿ, ನನ್ನ ಮನೆ ಮೇಲೆ ಇಂದ ಕಲ್ಲುಗಳು, ನನ್ನ ಮನೆ ಮೇಲೆ ಇಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಭಾಳ ಗಂಭೀರವಾಗಿ ಜನರು ಬುದ್ಧಿ ಕಲಿಸ್ಕೊಡ್ತಾರೆ. ನಾಳೆ ನಿನಗೆ ರಾಜಕೀಯವಾಗಿ ನಿಂತು ಮುಗಿದೋದ ಕತೆ. ಮತ್ತು ಇದೇ ವಾಲ್ಮೀಕಿ ವಿಗ್ರಹ ಬಳ್ಳಾರಿ ಗೋಲಿ ಪಾಲಿಟಿಕ್ಸ್ ವಿರುದ್ಧ ರೆಡ್ಡಿ ರಾಮುಲು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ನಾಗೇಂದ್ರ ಭರತ್ ರೆಡ್ಡಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನಡೆದಿದ್ದು ನಮ್ಮ ವಿರುದ್ಧ ಶಕ್ತಿ ಪ್ರದರ್ಶನದ ರಾಜಕಾರಣ. ಮೈ ತುಂಬಾ ಕೇಸ್ಗಳೇ ಇರೋ ನಾಗೇಂದ್ರ ದಿಢೀರನೆ ಪ್ರತ್ಯಕ್ಷ ಆಗ್ತಾರೆ. ಅದೊಂದ್ ಕಡೆ ಅವ್ರು ನಮ್ಮ ಮನೆ ಮುಂದೆ ಬಂದಾಗ್ಲೇನೆ ಈ ತರದ ಗಲಭೆ ನಡೆಯುತ್ತೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನುವಂತ ರೀತಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. 28ಕ್ಕೆ ನಿಮ್ಮೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿಮ್ಗೆ ಯಾರೂ ಕೂಡ ಇಲ್ಲ. ಇನ್ನು ಸಿಬಿಐ ಕೇಸ್ಗಳಂತೂ 9 ಕೇಸ್ಗಳು, SIT ಕೇಸ್ಗಳು 25-30 ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು. ಅವನು ಪೂರ್ತಿ ಕೇಸ್ಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡೆಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಭಾಳ ತಾಳ್ಮೆಯಿಂದ ಅವನ ಬಗ್ಗೆ ಎಲ್ಲಿ ಕೂಡ ಮಾತಾಡಿಲ್ಲ.